ನಮ್ಮೊಂದಿಗಿರುವಂತಹ ನಾಡಿನ ಸುಪ್ರಸಿದ್ಧ ಗಾಯಕರು ಡಾಕ್ಟರ್ ಊಟಗಳು ಚಿನ್ನಸ್ವಾಮಿ ಅವರು, ಸಾಹಿತಿಗಳಾದಂತಹ ಕೆ ಲೀಲಾ ಅವರು ಹಾಗೂ ಲೀಲಾ ಅವರು ಈ ಕಾರ್ಯಕ್ರಮವನ್ನು ಬಯಸ್ತಾ ಇದ್ದಾರೆ. ಜಯ ಹೇ ಕರ್ನಾಟಕ ಮಾತೆ. ನಮ್ಮ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ನಮಗೆ ತುಂಬುರುದಿಯಿಂದ ಎಲ್ಲರೂ ಕೂಡ ಪ್ರವೀಣ್ ನನ್ನ ಸಾಹಿತ್ಯ ನಿಧಿರುವ ಬಂಧುಗಳೇ, ಮಾಧ್ಯಮದ ಮಿತ್ರ ಮತ್ತು ನಿಮ್ಮ ಸಮಯವನ್ನ ಅಧಿಕವಾದಂತಹ ಸ್ವಾಗತ ಅವರಿಗೆ ಕನ್ನಡದ ಶಾಲವನ್ನು ಹಾಕೋದ್ರ ಮುಖೇನ ಅವರಿಗೆ ಸ್ವಾಗತ ಕೋರ್ಬೇಕು ಅಂತ ಹೇಳಿ ಅವರಿಗೆ ಅಭಿಮಾನದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಆದರೂ ಸಹ ಅಭಿಮಾನದ ಸ್ವಾಗತವನ್ನ ಅವರಿಗೆ ಶಾಲವನ್ನು ಹಾಕೋದ್ರ ಮುಖೇನ ಅವರಿಗೆ ಬಯಸ್ತಾ ಇದ್ದೇನೆ. ನಮಸ್ಕಾರ. ಜಯಪಾಲ ಅವರಿದ್ದಾರೆ, ಅವರನ್ನು ಭೈರಪ್ಪ ಹರೀಶ್ ಕುಮಾರ್ ಅವರು ತಮ್ಮ ಮುಂದೆ ಮಂಡಿಸಿದ್ದಾರೆ. ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣ ಕೇಸು ಜೈಲು ಯಾವುದಕ್ಕೂ ಕೂಡ ಅಂಜಿದವರಲ್ಲ. ಕನ್ನಡಕ್ಕೆ ಧಕ್ಕೆಯಾದಾಗ ಅವರು ಸುಮ್ಮನೆ ಕುಳಿತವರಲ್ಲ. ಅವರು ಚಿತ್ರನಿರ್ಮಾಪಕರಾಗಿ ಕನ್ನಡಕ್ಕೆ ಹಲವಾರು ಮಹತ್ತರವಾದಂತಹ ಚಲನಚಿತ್ರಗಳನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕನ್ನಡ ಚಳುವಳಿಗಳು ನಡೆದ ಸಂದರ್ಭದಲ್ಲಿ ಆ ಕನ್ನಡ ಚಿತ್ರರಂಗವನ್ನ ಚಳುವಳಿ ಜೊತೆಗೆ ಕೊಂಡೊಯ್ಯುವಲ್ಲಿ ಸಾರಾ ಗೋವಿಂದ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಕರ್ನಾಟಕದಲ್ಲಿ ಕನ್ನಡದ ಬದುಕಿಗಾಗಿ ಇದೆಲ್ಲ ಸಾರಾ ಗೋವಿಂದ್ ಅವರಿಗೆ ಅವರ ಕಾರ್ಯಕ್ಷೇತ್ರವನ್ನ ಇಡೀ ಕರ್ನಾಟಕ ನೋಡಿದೆ. ಅದರ ಮೂಲಕವೇ ಇಡೀ ಕರ್ನಾಟಕವನ್ನ ಕನ್ನಡ ಚಳುವಳಿಗೆ ಹದಗೊಳಿಸಿದಂತಹ ಅವರು ಚಳುವಳಿಯ ಬೆಂಕಿಯಲ್ಲಿ ತಮ್ಮನ್ನು ತಾವು ಬೇಯಿಸಿಕೊಂಡವರು. ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆದಾಗ ಅವರು ಇಡೀ ಚಿತ್ರರಂಗವನ್ನ ಅದರ ಜೊತೆಗೆ ಕನ್ನಡಿಗರನ್ನ ಬೀದಿಗಿಳಿಸಿ ಹೋರಾಟ ಮಾಡಿದವರು. ಅವರನ್ನ ಇವತ್ತು ಸತ್ಕರಿಸುವುದು, ಅವರನ್ನ ಸನ್ಮಾನವಾಗಿ ನಾಮಕರಣವಾಗಿ ಇವತ್ತು 51ನೇ ವರ್ಷವಿದ್ದೇವೆ. ನಾವು ಸಾರಾ ಗೋವಿಂದ್ ಅವರನ್ನ ಸನ್ಮಾನಿಸುವುದಂತಂದ್ರೆ ಅದು ಸಲ್ಲಿಸ್ತಾ ಇದ್ದಾರೆ, ಈ ನಿರ್ಣಯದ ಪ್ರತಿಯನ್ನ ಸಲ್ಲಿಸ್ತಾ ಇದ್ದಾರೆ. ಇದಾದ ನಂತರ ಮತ್ತೊಂದು ಪ್ರಮುಖವಾದ ಘಟ್ಟ ಇರುವಂತದ್ದು, ಮುಖ್ಯಮಂತ್ರಿಯವರಿಗೆ ಮತ್ತು ಎಲ್ಲ ಅತಿಥಿಗಳಿಗೆ ವಂದನಾರ್ಪಣೆಯೊಂದಿಗೆ ಸ್ಮರಣಿಕೆಯನ್ನು ಕೊಡುವಂಥದ್ದು. ಆ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಕೂಡ ತಾವು ಇದೇ ರೀತಿಯಲ್ಲಿ ಭಾಗವಹಿಸಬೇಕು. ಮುಂದೆ ನಿಂತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗೌರವವನ್ನು ಸಮರ್ಪಿಸಬೇಕು. ಈಗ ವಂದನಾರ್ಪಣೆ ಕಾರ್ಯಕ್ರಮ ಭೀಮಾಶಂಕರ್ ಪಾಟೀಲ್ ಅವರಿಂದ. ಸೈಡ್ ಬನ್ನಿ, ಸೈಡ್ ಸ್ವಲ್ಪ ಸರ್ ಒಂಚೂರು ಡೌನ್ ಮಾಡಿ. ವರ್ಷದ ನಾಮಕರಣ ಮಾಡೋದಲ್ಲ ಕರ್ನಾಟಕ ಅಂತ ಹೇಳಿ ಆ ನಾಮಕರಣ ಮಾಡಿದಂಥ 50ನೇ ವರ್ಷವನ್ನ ಇಡೀ ರಾಜ್ಯದಲ್ಲಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದರು. ಅದರ ಪ್ರಯುಕ್ತ ವಿಧಾನಸೌಧದ ಮುಂಭಾಗದಲ್ಲಿ ಭುವನೇಶ್ವರಿ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಕ್ಕಂಥ ಅಲ್ಲೂ ಮಾಡೋಣ, ಬೆಳಗಾಂನಲ್ಲೂ ಮಾಡೋಣ, ಬೆಂಗಳೂರಿನಲ್ಲೂ ಮಾಡೋಣ, ಕರ್ನಾಟಕದ ಯಾವ ಭಾಗದಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಿಮ್ಗೆ ತಿಳಿದಿರ್ಬೇಕು, ಲೀಲಾ ಅವರು ಇಲ್ಲೇ ಕೂತಿದ್ದಾರೆ,
ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಸೋನಿಯಾ ಗಾಂಧಿ ಅವರು ನಾಯಕತ್ವದಲ್ಲಿ ಇದು ಆಯಿತು ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ನಾನು 371J ಆದ ತಕ್ಷಣನೇ 371J ಆದ ತಕ್ಷಣನೇ ಒಂದು ಸಮಿತಿ ಮಾಡೋದು. ಆ ಸಮಿತಿ HK ಪಾಟೀಲ್ ಅಧ್ಯಕ್ಷರು ಆ ಭಾಗದ ಎಲ್ಲ ಶಾಸಕರೆಲ್ಲ ಮೆಂಬರ್ಗಳಾಗಿರ್ತಾರೆ. ಅವರು ಕೊಟ್ಟಂತ ವರದಿ ಇದೆಯಲ್ಲ, ಆ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಿದಂದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ ಹೈದರಾಬಾದ್ ಕಲ್ಯಾಣ ಕರ್ನಾಟಕದವರು ಇದ್ದಾರಲ್ಲ, ಅವ್ರಿಗೆ ಇಡೀ ರಾಜ್ಯದಲ್ಲಿ 70% ಮೀಸಲಾತಿ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ 70% ಮೀಸಲಾತಿ, ಕಲ್ಯಾಣ ಕರ್ನಾಟಕದಲ್ಲಿ 70% ಮೀಸಲಾತಿ, ಇಡೀ ರಾಜ್ಯದಲ್ಲಿ 8% ಮೀಸಲಾತಿ ಕಲ್ಯಾಣ ಕರ್ನಾಟಕದಲ್ಲಿ. ಇದನ್ನ ಮಾಡ್ತಕ್ಕಂಥ ಕೆಲಸ ಮಾಡದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ ನಾನು ಮುಖ್ಯಮಂತ್ರಿ ಆದ್ಮೇಲೆ ಮೊದಲನೇ ವರ್ಷ 3,000 ಕೋಟಿ, ಈಗ 5,000 ಕೋಟಿ ರೂಪಾಯಿಗಳನ್ನ ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತಾ ಇದ್ದೇನೆ ಅಭಿವೃದ್ಧಿಗೆ. ಇಲ್ಲ ಅವರೇ, ಇಲ್ಲ, ನೀವು ಹೇಳ್ತಕ್ಕಂಥ ಮಾತುಗಳು ಸತ್ಯ ಇದೆ. ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ ಕಲ್ಯಾಣ ಕರ್ನಾಟಕ ಹಿಂದೆ ಬಿದ್ದಿದೆ. ಅದಕ್ಕೋಸ್ಕರ ನಾನು ಹೈದರಾಬಾದ್ ಕರ್ನಾಟಕದ ಅಲ್ಲ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊಡ್ತಾ ಇದ್ದೀವಿ. ಇನ್ನು ಬಹುಶಃ 16 ವರ್ಷಗಳು ಮುಗಿದ ಮೇಲೆ ಈ ತಾರತಮ್ಯ ಏನಿದೆ, ಪ್ರಾದೇಶಿಕ ತಾರತಮ್ಯ ಇದೆಯಲ್ಲ, ಈ ತಾರತಮ್ಯ ಹೋಗ್ತದೆ ಅಂತಕ್ಕಂಥ ಭರವಸೆ ನನಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿ ವರ್ಷ 5,000 ಕೋಟಿ ರೂಪಾಯಿ ಅಡಿಷನಲ್ ಆಗಿ ಖರ್ಚು ಮಾಡ್ತಕ್ಕಂಥದ್ದು ಹೆಚ್ಚುವರಿಯಾಗಿ. ಈ 5,000 ರೂಪಾಯಿ ಸರಿಯಾದ ರೀತಿಯಲ್ಲಿ ಖರ್ಚಾದ್ರೆ ಬಹುಶಃ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಕರ್ನಾಟಕದಲ್ಲಿ ನಾವು ಮುಂದೆ ಬರ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಗಡಿ ಪ್ರದೇಶದ ಗಡಿಗಳು ಇದೆಯಲ್ಲ, ಗಡಿ ಪ್ರದೇಶ ಇದೆಯಲ್ಲ, ಶಿವರಾಜ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ರು. ಅವರು ಏನ್ ಹೇಳ್ತಾರೆ ಅದನ್ನ ಯಥಾವತ್ತಾಗಿ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಮ್ಮ ಸರ್ಕಾರ ಗಡಿ ಪ್ರಶ್ನೆ ಇರ್ಬೋದು, ಭಾಷಾ ಪ್ರಶ್ನೆ ಇರ್ಬೋದು, ನೆಲ ಜಲ ಪ್ರಶ್ನೆ ಇರ್ಬೋದು, ಇವುಗಳನ್ನ ಯಾವತ್ತೂ ಕೂಡ ರಾಜಿ ಮಾಡಿಕೊಳ್ಳಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಯಾವತ್ತೂ ರಾಜಿ ಮಾಡಿಕೊಳ್ಳಲ್ಲ. ಭಾಷೆ, ನೆಲ ಜಲ ಮತ್ತೆ ಗಡಿ, ಆಮೇಲೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ, ಇದನ್ನ ಯಾವತ್ತೂ ಕೂಡ ನಾವು ರಾಜಿ ಮಾಡಿಕೊಳ್ಳಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅದರಿಂದ ಕರ್ನಾಟಕ ಇದೆಯಲ್ಲ, ಬರೀ ಸಿನಿಮಾ ಒಂದೇ ಅಲ್ಲ, ಎಲ್ಲ ಕನ್ನಡದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳಿರ್ಬೋದು. ಅದರಲ್ಲಿ ಕರ್ನಾಟಕ, ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ ಯಾವತ್ತೂ ಕೂಡ ರಾಜಿ ಮಾಡಿಕೊಳ್ಳಲ್ಲ. ಕನ್ನಡದ ವಿಷಯದ ಬಗ್ಗೆ ಬಂದಾಗ ನಾವು ಮುಂಚೂಣಿನಲ್ಲಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಬಹುಶಃ ಸಾರಾಂಗದಲ್ಲಿ ಕೂಡ ಗೊತ್ತಿದೆ. ನಾನು ಇವತ್ತಿಂದಲ್ಲ 83ರಿಂದ ಅವಕಾಶ ಸಿಕ್ಕಿದಾಗೆಲ್ಲ ಕನ್ನಡದ ಪರ ಮಾತಾಡ್ತೇನೆ, ಕನ್ನಡ ಪರ ಧ್ವನಿ ಇರ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಜಲ ಇದೆಯಲ್ಲ, ನಿಮಗೆ ಸುಮ್ಮನೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಮಹದಾಯಿ ಯೋಜನೆ ಎಷ್ಟು ವರ್ಷ ಆಯಿತು? 2015. ಪರಿಸರ ಅನುಮತಿ ಸಿಗ್ಬೇಕಷ್ಟೇ. ಫಾರೆಸ್ಟ್
ಕೇಂದ್ರದಲ್ಲಿ ಯಾರ ಕೈನಲ್ಲಿದೆ? ಕೇಂದ್ರದ ಕೈನಲ್ಲಿದೆ. ಪರಿಸರ ಅನುಮತಿನೇ ಕೊಟ್ಟಿಲ್ಲ. ಅವರು ಸಿಕ್ಕಿದ ತಕ್ಷಣವೇ ಮಾಲಾ ಯೋಜನೆಯನ್ನು ಮಾಡ್ತೇವೆ. ಕೃಷ್ಣ ಮೂರನೇ ಹಂತ ನಮಗೆ ತೀರ್ಪು ಕೊಟ್ಟು 2013 ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ಅನೇಕ ಸಾರಿ ಭೇಟಿ ಮಾಡಿದ್ದೀನಿ. ಇಲ್ಲಿ ಬಿಜೆಪಿ ನಾಯಕರುಗಳು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಮಾಲಾ ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ರಕ್ತದಲ್ಲೂ ಬರೀಲಿಲ್ಲ, ನೀರಿನಲ್ಲೂ ಬರೀಲಿಲ್ಲ, ಮಾಡಲೂ ಇಲ್ಲ. ಕೇಂದ್ರ ಸರ್ಕಾರದ ಯಾಕೆ ಬಲ್ತಾಯಿ ಧೋರಣೆ ಇದೆಯಲ್ಲ, ಇದನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಕನ್ನಡಿಗರಾದಂತ ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ನಿಮ್ ಜೊತೆ ಇರ್ತೀನಿ, ನೀವು ನಮ್ಮ ಜೊತೆ ಇರಿ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿ ಕನ್ನಡದ ಸರ್ವತೋಮುಖವಾದಂಥ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾರಾಯಣಗೌಡ್ರಿಗೆ ಈಗ ನಾರಾಯಣಗೌಡರು ಹೇಳ್ತಾರೆ, ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಬಗ್ಗೆ ಮಾತನಾಡಿ ಅಂತ ಹೇಳ್ತಾರೆ. ಅದನ್ನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಕನ್ನಡ ಪರವಾದಂತ ತೀರ್ಮಾನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಹೇಳಿ ನಾನು ಈಗ ಭರವಸೆ ಕೊಡಕ್ಕಾಗಲ್ಲ, ಉದ್ಯೋಗ ಮೀಸಲಾತಿ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ನಾನು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಕನ್ನಡ ಪರವಾದಂತ ನಿಲುವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಮತ್ತೆ ಯಾರೇ ಉದ್ಯೋಗ ಸಿಕ್ಕಿದ್ರು ಕೂಡ ಅವರು ಕನ್ನಡದಲ್ಲಿ ಮಾತನಾಡಬೇಕು. ಒಟ್ಟಾರೆ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಮಾಡೋಣ. ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ಕರ್ನಾಟಕಕ್ಕೆ ಕೇಂದ್ರದಿಂದ ಮಲತಾಯಿ ಧೋರಣೆ ಆದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಧ್ವನಿಯಾಗಿ ನಿಲ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ. ಕನ್ನಡಿಗರು ಯಾವುದಕ್ಕೂ ಕಡಿಮೆ ಏನಿಲ್ಲ. ಆದ್ರಿಂದ ಕನ್ನಡ ಭಾಷೆಯನ್ನ, ನೆಲ ಜಲವನ್ನ, ಗಡಿಯನ್ನ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡೋಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾರಾಯಣಗೌಡರು ಮತ್ತು ಹುಬ್ಬಳ್ಳಿ ಮತ್ತು ಚಿತ್ರದುರ್ಗದಲ್ಲಿ ಜಾತಿ ಕಾಲುವೆಗೆ ಮಕ್ಕಳನ್ನೇ ಕೊಂದು ಹಾಕಿದ್ರು. ನಮ್ಮ ವಿನಂತಿ ಇದೆ, ನಿಮ್ಮ ಪೀರಿಯಡ್ದಲ್ಲಿ ಮರ್ಯಾದೆ ಬೇಡಿ ಹತ್ಯೆ ತಡೆ ಕಾಯ್ದೆನ ದಯವಿಟ್ಟು ತನ್ನಿ ಪ್ಲೀಸ್. ಮರ್ಯಾದೆ ಹತ್ಯೆ ಕಾಯ್ದೆಯನ್ನು ತರಬೇಕು ಅಂತ ಹೇಳಿದರೆ ಇದನ್ನ ಗಂಭೀರವಾಗಿ ಪರಿಗಣಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಮತಿ ಲೀಲಾ ಅವರು ಮರ್ಯಾದೆ ಹತ್ಯೆ ಹುಬ್ಬಳ್ಳಿ ಧಾರವಾಡದಲ್ಲಾಗಿದೆ, ಅಲ್ಲಿ ಅದನ್ನು ತಡೀತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಕಾಯ್ದೆಯನ್ನು ತರ್ತಕ್ಕಂಥ, ಕಾಯ್ದೆ ಅಂತಂದ್ರೆ ಸಾಲದು, ಕಾಯ್ದೆಯನ್ನು ಜಾರಿ ಮಾಡ್ತಕ್ಕಂಥ ಮನಸ್ಸು ಇರಬೇಕು, ಆ ಪದ್ಧತಿ ಇರಬೇಕು. ಅದಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತೆ ಸಾರಾ ಗೋವಿಂದು ನಮ್ಮ ಸ್ನೇಹಿತರು, ನಮ್ಮ ಜಿಲ್ಲೆಯವರೇ, ಅವರಿಗೆ ನೀವೆಲ್ಲ ಸೇರಿ ಸನ್ಮಾನ ಮಾಡಿದ್ದೀರಿ. ಅವರಿಗೆ ಆಯುಷು ಆರೋಗ್ಯ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇನ್ನಷ್ಟು ಇದರಿಂದ ಅವರ ಆರೋಗ್ಯದಲ್ಲಿ ಚೈತನ್ಯ
ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಭಾಷೆ.